ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವಿದುರನ ಉಪದೇಶ ಮುಗಿದಿದೆ. ವಿದುರನ ಉಪದೇಶವಾದ ಮೇಲೆ ಮತ್ತೊಂದು ಮಹತ್ವದ ಉಪದೇಶ, ಸ್ವಲ್ಪ ಹೆಚ್ಚು ತತ್ವಜ್ಞಾನ ಭರಿತವಾದ ಉಪದೇಶ, ಅದನ್ನು ಮತ್ತೊಬ್ಬ ಮಹಾಜ್ಞಾನಿಗಳು ಬಂದು ಮಾಡ್ತಾ ಇದ್ದಾರೆ. ಅದು ಯಾರು ಅನ್ನುವುದು ಒಂದು ಪ್ರಶ್ನೆ. ಅದನ್ನು ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಸನತ್ ಕುಮಾರರು ಬಂದು ಅವರಿಗೆ ಉಪದೇಶ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಹೆಸರು ಸನತ್ ಸುಜಾತರು ಬಂದು ಉಪದೇಶ ಮಾಡಿದ್ದಾರೆ ಅಂತ. ಸನತ್ ಕುಮಾರ ಬೇರೆ, ಸನತ್ ಸುಜಾತ ಬೇರೆ. ವಸ್ತುತಃ ಅವರು 4 ಜನ ಬ್ರಹ್ಮನ ಮಕ್ಕಳು. ಬ್ರಹ್ಮದೇವರ 4 ಜನ ಮಕ್ಕಳಿದ್ದಾರೆ. ಒಬ್ಬರ ಹೆಸರು ಸನತ್ ಕುಮಾರ, ಇನ್ನೊಬ್ಬರು ಸನಕ, ಮತ್ತೊಬ್ಬರು ಸನಂದನ, ಕೊನೆಯವರು ಸನತ್ ಸುಜಾತರು. ಹೀಗೆ 4 ಜನ ಮಕ್ಕಳಿದ್ದಾರೆ. ಆ 4 ಜನ ಮಕ್ಕಳಲ್ಲಿ ಸನತ್ ಸುಜಾತರು ಉಪದೇಶ ಮಾಡಿದ್ದು ಅಂತ ಹೇಳಿ ವಾಡಿಕೆ ಪ್ರವಾದ. ಹೆಸರು ಸನತ್ ಸುಜಾತ ಪರ್ವ ಅಂತ. ಆದರೆ ವಾದಿರಾಜ ಶ್ರೀಪಾದಂಗಳವರು ಧೃತರಾಷ್ಟ್ರ ಕುಮಾರೋ ವೈ ಯಃ ಪುರಾಣ ಸನಾತನಃ ಸನತ್ ಸುಜಾತ ಪ್ರೋವಾಚ ಮೃತ್ಯುರ್ನಾಸ್ತೀತಿ ಭಾರತ ಅನ್ನುವ ಕಡೆಗೆ ಕುಮಾರ ಎಂಬ ಶಬ್ದವಿದ್ದದ್ದಕ್ಕಾಗಿ ಸನತ್ ಕುಮಾರರು ಹೇಳಿದ್ದಾರೆ ಎಂಬುದಾಗಿ ವಾದಿರಾಜರು ತಮ್ಮ ಟಿಪ್ಪಣಿಯಲ್ಲಿ ಲಕ್ಷಾಲಂಕಾರದಲ್ಲಿ ವ್ಯಾಖ್ಯಾನಿಸ್ತಾರೆ. ಇದಕ್ಕೆ ಇನ್ನೊಂದು ರೀತಿಯಿಂದ ವ್ಯಾಖ್ಯಾನ ಮಾಡುವವರೂ ಇದ್ದಾರೆ. ಕುಮಾರ ಅನ್ನುವ ಶಬ್ದದ ಮೇಲೆ ಒತ್ತು ಕೊಟ್ಟು ಕುಮಾರ ಎಂದರೆ ಸನತ್ ಕುಮಾರರು ಅಂತ ಅರ್ಥವನ್ನು ಮಾಡಿದ್ದಾರೆ ವಾದಿರಾಜರು. ಮತ್ತೊಂದು ಸ್ಕೂಲ್ ಆಫ್ ಥಾಟ್ ಏನದು ಅಂದರೆ, ಕುಮಾರ ಎಂದರೆ ಹುಡುಗ, ಸಣ್ಣ ಬಾಲಕ ರೂಪದಲ್ಲಿ ಇರುವ, ಚಿಕ್ಕ ವಯಸ್ಸಿನವರಲ್ಲ, ಚಿಕ್ಕ ವಯಸ್ಸಿನ ರೂಪದಲ್ಲಿ ಇರುವವರು, ಸಣ್ಣ ರೂಪದಲ್ಲಿ ಇದ್ದವರು. ಆದ್ದರಿಂದ ಅವರಿಗೆ ಕುಮಾರ ಅಂತ ಕರೀತಾರೆ. ಸನತ್ ಸುಜಾತರು ಕೂಡ ಸನತ್ ಕುಮಾರರಂತೆ ಕುಮಾರರೇ ಹೌದು, ಚಿಕ್ಕವರೇ ಹೌದು. ಸಣ್ಣ ರೂಪ, ಅತೀ ತೇಜಸ್ವಿ. ನೋಡಿದರೆ ಅವರಿಗೆ 6-7 ವರ್ಷ ಇದೆ, 5 ವರ್ಷ ಇದೆ ಅಂತ ಅನಿಸ್ಬೇಕು. ಪಂಚಷಡ್ ಹಾಯನಾರ್ಭಾಭಾಹ, ಬಾಲಕರಂತೆ ಹುಡುಗರಂತೆ ಇದ್ದಾರೆ. ಹಾಗಾಗಿ ಅವರಿಗೂ ಕುಮಾರ ಅಂತ ಕರಿಬಹುದು. ಅಂದರೆ ಈಗ ಸನತ್ ಸುಜಾತ ಎಂಬ ಹೆಸರಿದೆಯಲ್ಲ ಅಂತಂದ್ರೆ ವಾದಿರಾಜರು ಹೇಳ್ತಾರೆ ಅವರು ಬಹಳ ಉತ್ತಮವಾದವರು. ಆದ್ದರಿಂದ ಅವರ ಶ್ರೇಷ್ಠವಾದ ಜನ್ಮದಿಂದಾಗಿ ಅವರಿಗೆ ಸುಜಾತ ಅಂತ ಹೆಸರು, ಸನತ್ ಕುಮಾರರಿಗೆ ಸುಜಾತ ಅಂತ ಹೆಸರು ಅಂತ ವಾದಿರಾಜರ ಅಭಿಪ್ರಾಯ. ಅಂದರೆ ಕುಮಾರ ಶಬ್ದಕ್ಕೆ ಒತ್ತು ಕೊಟ್ಟು ಸನತ್ ಸುಜಾತ ಎಂಬ ಶಬ್ದವನ್ನೇ ಸನತ್ ಕುಮಾರರಿಗೆ ಹೆಸರಿಡುವುದು ಒಂದು ಯೋಗವೃತ್ತಿಯಿಂದ, ಅಥವಾ ಸನತ್ ಸುಜಾತ ಎಂಬ ಹೆಸರಿಗೆ ಒತ್ತು ಕೊಟ್ಟು ಕುಮಾರ ಎಂದರೆ ಬಾಲಕ, ಸಣ್ಣ ಹುಡುಗರು ಎಂಬ ಅರ್ಥವನ್ನು ಮಾಡಿ ವ್ಯಾಖ್ಯಾನಿಸುವುದು ಮತ್ತೊಂದು. ಹೀಗೆ 2 ಕ್ರಮದಿಂದ ವ್ಯಾಖ್ಯಾನವನ್ನು ಮಾಡಬಹುದು. ಏನೇ ಇರಲಿ, ಬ್ರಹ್ಮಪುತ್ರರು ಉಪದೇಶ ಮಾಡಿದ್ದಾರೆ ಅಂತ ವಾದಿರಾಜರ ಪ್ರಕಾರ ಸನತ್ ಕುಮಾರರು, ಅಥವಾ ಪ್ರವಾದ ಮತ್ತು ಇನ್ನನೇಕ ಜನ ಹೇಳುವ ಪ್ರಕಾರ ಸನತ್ ಸುಜಾತರು ಅವರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ಉಪದೇಶದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾ ಇದ್ದಾನೆ. ಭಗವಾನ್ ಸಂಶಯ ಕಶ್ಚಿತ್. ವಿದುರನಿಗೆ ಪ್ರಶ್ನೆ ಕೇಳಿದಾಗ ವಿದುರ ಹೇಳಿದ, ಅನೇಕ ಈ ತತ್ವಗಳ ಪ್ರಶ್ನೆ ಏನಿದೆ ನಾನು ಹೇಳಬಲ್ಲೆ, ಜ್ಞಾನ ಇದೆ ನನಗೆ, ಆದರೆ ಹೇಳುವುದಕ್ಕೆ ನಾನು ಅರ್ಹನಲ್ಲ. ಆದ್ದರಿಂದ ನಾನು ಹೇಳುವುದಿಲ್ಲ. ಹೇಳುವುದಕ್ಕೆ ನಾನು ಶೂದ್ರ ಯೋನಿಯಲ್ಲಿ ಹುಟ್ಟಿದವ, ಆದ್ದರಿಂದ ನನಗೆ ಹೇಳುವುದಕ್ಕೆ ಅರ್ಹತೆ ಇಲ್ಲ. ದಯವಿಟ್ಟು ಮತ್ತೆ ಸನತ್ ಸುಜಾತರನ್ನ ಕರೆದು ಅವರಿಗೆ ಹೇಳೋಣ, ಅವರು ಬಂದು ನಿನಗೆ ಉಪದೇಶವನ್ನು ಮಾಡ್ತಾರೆ. ಸನಾತನರಾದ ಪುರಾಣ ಋಷಿ, ಪ್ರಾಚೀನ ಋಷಿಗಳಾದ ಆ ಸನತ್ ಸುಜಾತರು ಬಂದು ನಿನಗೆ ಉಪದೇಶ ಮಾಡ್ತಾರೆ, ಕೇಳು ಅಂತ ಹೇಳ್ತಾರೆ. ಧೃತರಾಷ್ಟ್ರ ಉವಾಚ ಬ್ರವೀಹಿ ವಿದುರತ್ವಮ್ಮೆ ಪುರಾಣಂ ತಂ ಸನಾತನಂ ಕಥಮೇತೇನ ದೇಹೇನ ಸ್ಯಾದಿಹೈವ ಸಮಾಗಮಃ. ಇದೇ ದೇಹದಿಂದ ನಾನು ಹೇಗೆ ಸಮಾಗಮ ಹೊಂದೇನು ಅನ್ನುವುದನ್ನು ನನಗೆ ಹೇಳು. ಆ ಸನತ್ ಕುಮಾರರಾಗಲಿ ಅಥವಾ ಸನತ್ ಸುಜಾತರಾಗಲಿ ಅವರ ಸಮಾಗಮ ನನಗೆ ಹೇಗಾದೀತು, ಏನು ಮಾಡಿದರೆ ನನಗೆ ಅವರ ಭೇಟಿಯಾದೀತು, ಅವರು ನನಗೆ ಉಪದೇಶ ಮಾಡ್ತಾರೆ.
ಇದು ಇಷ್ಟು ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ. ಎಷ್ಟು ಮಹತ್ವ ನೋಡಿ. ನಾವು ಅರ್ಥ ಮಾಡ್ಕೋಬೇಕೀಗ. ಜ್ಞಾನಿಗಳ ಸಮಾಗಮವಾಗುವುದು ಸುಲಭವಲ್ಲ. ಜ್ಞಾನಿಗಳ ಸಮಾಗಮವಾಗಿ ಅವರಿಂದ ನಮಗೆ ಉಪದೇಶವಾಗಬೇಕು ಅಂತಂದರೆ ಅದಕ್ಕೆ ತುಂಬ ಪುಣ್ಯ ಬೇಕು, ಬಹಳ ರಾಶಿ ರಾಶಿ ಪುಣ್ಯ ಬೇಕು. ದುರಾಪಾಹ್ಯಲ್ಪ ತಪಸಃ ಸೇವಾ ವೈಕುಂಠವರ್ತ್ಮಸು. ಜ್ಞಾನಿಗಳ, ಸಜ್ಜನರ, ಮಹಾನುಭಾವರ ಸೇವೆ ಮಾಡುವ ಸೌಭಾಗ್ಯ ಸುಲಭವಾಗಿ ಸಿಗುವುದಿಲ್ಲ. ಅವರಿಂದ ಉಪದೇಶವನ್ನು ಕೇಳುವಂತಹ ಒಂದು ಪ್ರಸಂಗ ಸುಲಭವಾಗಿ ಸಿಗುವುದಿಲ್ಲ. ಅದು ಬಹಳ ದುರ್ಲಭ. ದೂರೇ ಹರಿಕಥಾ ಕೇಚಿತ ದೂರೇ ಚ ಅಚ್ಯುತ ಕೀರ್ತನಾಹ ಅಂತ ಹೇಳ್ತಾರಲ್ಲ ಭಾಗವತದಲ್ಲಿ. ಹಾಗೆ ಹರಿಕಥೆ, ಭಗವಂತನ ನಾಮ, ಭಗವಂತನ ಗುಣ, ತತ್ವಜ್ಞಾನ ಇವುಗಳನ್ನು ಕೇಳುವ ಪ್ರಸಂಗವೇ ಸಿಗುವುದಿಲ್ಲ ಮನುಷ್ಯನಿಗೆ. ಯಾರಿಗೆ ಪುಣ್ಯವಿದೆ, ರಾಶಿ ಪುಣ್ಯವಿದೆ, ಅಂಥವರಿಗೆ ಮಾತ್ರ ಶಾಸ್ತ್ರವನ್ನು ಕೇಳುವ, ಗುರುಗಳ ಉಪದೇಶವನ್ನು ಪಡೆಯುವ ಭಾಗ್ಯ ಸಿಗ್ತದೆ. ಇಲ್ಲದೇ ಇದ್ರೆ ಸಿಗುವುದಿಲ್ಲ. ಇದು ಶಾಸ್ತ್ರ ಸಿದ್ಧವಾದ ಮಾತು. ಆ ಮಾತನ್ನು ಒತ್ತಿ ಒತ್ತಿ ಹೇಳ್ತಾರೆ. ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಈ ದೇಹದಲ್ಲೇನೆ ನನಗೆ ಆ ಗುರುಗಳ ಸಮಾಗಮವಾಗಬಹುದೇ, ಅವರು ನನಗೆ ಉಪದೇಶ ಮಾಡಬಹುದೇ, ನಾನೇನಾದರೂ ಅವರನ್ನು ಭೇಟಿಯಾಗಬಹುದಾ ಅಂತ ಕೇಳ್ತಾನೆ. ಆಗ ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾನೆ, ಅವಶ್ಯವಾಗಲಿ. ಚಿಂತೆಯಾಮಾಸ ವಿದುರ ಸ್ತಂ ಋಷಿಂ ಶಂಸಿತ ವ್ರತಂ ಸಚ ತಚ್ಚಿಂತಿತಂ ಜ್ಞಾತ್ವಾ ದರ್ಶಯಾಮಾಸ ಭಾರತ. ಆಗ ವಿದುರ ತಕ್ಷಣಕ್ಕೆ ವಿದುರ ಆ ಸನತ್ ಸುಜಾತರನ್ನ ಸ್ಮರಣೆ ಮಾಡ್ತಾನೆ. ಭಕ್ತಿಯಿಂದ ಅವರ ಸ್ಮರಣೆ ಮಾಡ್ತಾನೆ. ಸ್ಮರಣೆ ಮಾಡಿದ ತಕ್ಷಣಕ್ಕೆ ಒಲಿದು ಪ್ರತ್ಯಕ್ಷರಾಗಿ ಬಿಡ್ತಾರೆ ಸನತ್ ಸುಜಾತ. ಹೀಗಿದೆ ನೋಡಿ. ಅಂದರೆ ಮಹಾನುಭಾವರ, ತಪಸ್ವಿಗಳ ಸಾಮರ್ಥ್ಯ ಎಷ್ಟು ಅಂತ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಂದು. ಎರಡನೇದಾಗಿ ಕರೆದ ಮಹಾನುಭಾವ ವಿದುರ ಎಂಥ ಉತ್ತಮ ಅನ್ನುವುದನ್ನೂ ತಿಳ್ಕೋಬೇಕು. ವಸ್ತುತಃ ವಿದುರ ಯಮಧರ್ಮನ ಅವತಾರ. ಹಾಗಾಗಿ ಯಮನ ಅವತಾರ ಅಂದರೆ ಯಮ ಬಹಳ ಉತ್ತಮ ದೇವತೆ. ಸನಕಾದಿಗಳು ಚಿಕ್ಕವರು, ಅವರು ತಾರತಮ್ಯದಲ್ಲಿ 20ನೇ ಕ್ಯಾಟಗರಿಯಲ್ಲಿ, ಕಕ್ಷೆಯಲ್ಲಿ ಬರುವವರವರು. ಆದರೆ ಯಮಧರ್ಮ ಬಹಳ ಮೇಲಿರತಕ್ಕಂತಹ ದೊಡ್ಡ ದೇವತೆ. ಹಾಗಾಗಿ ವಿದುರ ಅವನ ಅಪೇಕ್ಷೆ ಪಟ್ಟಾಗ ಸನತ್ ಸುಜಾತರು ಬರುವುದು ಅವರ ಕರ್ತವ್ಯವಾಗತ್ತೆ, ಬಂದಿದ್ದಾನೆ ಅಂತ ಹೇಳಬಹುದು. ಸನತ್ ಕುಮಾರರು ಅಂತಾದರೆ ಅವರು ಯಮನಿಗಿಂತಲೂ ಉತ್ತಮರು. ಯಾಕೆ? ಅವರಿಗೆ ಕಾಮನ ಅವತಾರ. ಕಾಮ ಇಂದ್ರನಿಗೆ ಸಮಾನ. ಆದ್ದರಿಂದ ಇಂದ್ರ ಯಮನಿಗಿಂತಲೂ ಉತ್ತಮ. ಹಾಗಾಗಿ ಅವನಿಗೇನು ವಿದುರ ಭಕ್ತಿಯಿಂದ ಬೇಡಿಕೋಬೇಕು, ಪ್ರಾರ್ಥನೆ ಮಾಡಬೇಕು, ಬರ್ತಾರೆ. ಅಂತೂ ಸನತ್ ಕುಮಾರರು ಈ 4 ಜನರು ಕೂಡ ಯೋಗ ಸಿದ್ಧರು, ತಪಸ್ಸಿದ್ಧರು, ಜ್ಞಾನವೃದ್ಧರು, ಬಹಳ ದೊಡ್ಡ ಜ್ಞಾನಿಗಳು, ಬಹಳ ದೊಡ್ಡ ಜ್ಞಾನಿಗಳು. ಸನತ್ ಕುಮಾರರಂತೂ ಮುಂದೆ ನಾರದರಿಗೂ ಕೂಡ ಉಪದೇಶವನ್ನು ಮಾಡಿದ ಮಹಾನುಭಾವರು. ಎಷ್ಟೆಲ್ಲ ಉಪದೇಶವನ್ನು ಮಾಡಿದ್ದಾರೆ ತತ್ವಗಳನ್ನು ನಾರದರಿಗೆ ಗುರುವಾದ ಮಹಾನುಭಾವರು ಸನತ್ ಕುಮಾರರು. ಸನತ್ ಸುಜಾತರು, ಸನತ್ ಕುಮಾರರು ಸಮಾನರಲ್ಲ. ಸನತ್ ಕುಮಾರರು ಕಾಮನ ಅವತಾರ, ಅವರು ಇಂದ್ರನ ಸಮಾನರು. ಆದರೆ ಸನತ್ ಸುಜಾತರು ಸನಕ, ಸನಂದನ, ಸನತ್ ಸುಜಾತ 3 ಮಾತ್ರ ಕೆಳಗಿನ 20ನೇ ಕಕ್ಷೆಯಲ್ಲಿ ಬರುವವರು. ಇರಲಿ. ಆ ಸನತ್ ಸುಜಾತರನ್ನು ಸ್ಮರಣೆ ಮಾಡಿದ ತಕ್ಷಣಕ್ಕೆ ಆಗ ಅವರು ಪ್ರತ್ಯಕ್ಷರಾಗ್ತಾರೆ. ಎಂಥ ಭಾಗ್ಯಶಾಲಿ ನೋಡಿ. ವಿದುರ ಎಷ್ಟು ತಪಸ್ವಿ, ಎಂಥ ಸತ್ಯವಂತ, ಏನು ಪುಣ್ಯವಂತ, ಭಗವಂತನ ಅನುಗ್ರಹ ಹೇಗಿದೆ. ಸ್ಮರಣೆ ಮಾಡಿದ ತಕ್ಷಣಕ್ಕೆ ದೊಡ್ಡ ಜ್ಞಾನಿಗಳ ಸಮಾಗಮ ಆಗತ್ತೆ, ಅವರ ದರ್ಶನವಾಗತ್ತೆ, ಭೇಟಿಯಾಗ್ತದೆ. ಒಬ್ಬನಿಂದ ಉಪದೇಶವನ್ನು ಪಡೆಯಲು ಸಾಧ್ಯ ಅಂತಂದರೆ ಅವನ ಪುಣ್ಯ ಅದಕ್ಕೆ ಎಣೆಯಿಲ್ಲ, ಲೆಕ್ಕ ಇಲ್ಲದಷ್ಟು ಪುಣ್ಯವಿದೆ. ಸಚ ತಚ್ಚಿಂತಿತಂ ಜ್ಞಾತ್ವಾ ದರ್ಶಯಾಮಾಸ ಭಾರತ. ತನ್ನ ರೂಪವನ್ನು ತೋರಿಸ್ತಾರೆ ಸನತ್ ಸುಜಾತರು. ನಾನು ಬಂದಿದ್ದೇನೆ. ಸಚೈನಂ ಪ್ರತಿಜಗ್ರಾಹ. ಸಾಕ್ಷಾತ್ತಾಗಿ ನಮಸ್ಕಾರ ಮಾಡಿ ಅವರನ್ನು ಸ್ವಾಗತ ಮಾಡಿ ಸತ್ಕಾರದಿಂದ ಕೂಡಿಸಿ ಅವರಿಗೆ ವಿಶ್ರಾಂತಿಯನ್ನು ಪಡೆದ ಮೇಲೆ ಅವರಿಗೆ ಕೇಳ್ತಾರೆ, ಧೃತರಾಷ್ಟ್ರನಿಗೆ ನಮ್ಮಣ್ಣ, ಅವನಿಗೆ ಸಂಶಯಗಳು ಬಂದಿವೆ, ಆ ಸಂಶಯಗಳಿಗೆ ಉತ್ತರವನ್ನು ಕೊಡುವ ಸಾಮರ್ಥ್ಯ ತಮಗಿದೆ. ಯೋ ನ ಶಕ್ಯೋ ಮಯಾ ವಕ್ತುಂ, ಯಾವುದು ನನಗೆ ಹೇಳಲಿಕ್ಕಾಗುವುದಿಲ್ಲ ಅಂಥದ್ದನ್ನು ನೀವು ಅವನಿಗೆ ಉಪದೇಶವನ್ನು ಮಾಡಬೇಕು. ಯಂ ಶ್ರುತ್ವಾಯಂ ಮನುಷ್ಯೇಂದ್ರ ಸರ್ವ ದುಃಖಾತಿಗೋ ಭವೇತ್. ಎಲ್ಲ ದುಃಖಗಳನ್ನು ಮೀರುವುದಕ್ಕೆ ಉತ್ತಮವಾದ ಸಾಧನವಾದ ತತ್ವ, ಅಂಥ ತತ್ವಗಳ ಉಪದೇಶವನ್ನು ನೀವು ಅವನಿಗೆ ಮಾಡಿ.
ಅವನಿಗೆ ನಾನಾ ವಿಧವಾದ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಸಮಾಧಾನಗೊಳಿಸಿದಾಗ ಎಲ್ಲ ದುಃಖವನ್ನು ಮೀರಿ ಮನುಷ್ಯ ಸುಖಿಯಾಗ್ತಾನೆ ಅಂಥದ್ದನ್ನು ಹೇಳಿ, ಲಾಭಾಲಾಭವು ಪ್ರಿಯದ್ವೇಷ್ಯವು ಯಥೈನಂ ನಜರಾಂತಕವು ವಿಷಹೇರನ್ ಭಯಾಮರ್ಷವು ಕ್ಷುತ್ಪಿಪಾಸೆ ಮದುದ್ಭವವು ಅರತಿಶ್ಚೈವ ತಂದ್ರೀಚ ಕಾಮಕ್ರೋಧೌ ಕ್ಷಯೋದಯವು. ಮನುಷ್ಯನಿಗೆ ಜೀವನದಲ್ಲಿ ದ್ವಂದ್ವಗಳಿವೆ, ನಾನಾ ವಿಧವಾದ ದ್ವಂದ್ವಗಳಿವೆ. ಸದೈವ ಮನುಷ್ಯ ದ್ವಂದ್ವದ ಮಧ್ಯದಲ್ಲಿ ಒಂದು ಕಡೆಗೆ ಅವನು ತಿರುಗಿ ಇರ್ತಾನೆ. ಅದು ಇಟ್ ಇಸ್ ಎ ಪೆಂಡ್ಯುಲಮ್. ಒಂದು ಗಡಿಯಾರ ಇದೆಯಲ್ಲ, ಗಡಿಯಾರಕ್ಕೆ ಒಂದು ಕೆಳಗೊಂದು ಗೆರೆ, ಒಂದು ದಾರ ಇದೆ. ಅದು ಸದೈವ ತಿರುಗ್ತಾ ಇರುತ್ತೆ, ಸದೈವ ತಿರುಗ್ತಾ ಇರುತ್ತೆ. ಅದು ಎಂದೂ ನಿಲ್ಲುವುದಿಲ್ಲ, ಎಂದೂ ನಿಲ್ಲುವುದಿಲ್ಲ. ಹಾಗೆ ಮನುಷ್ಯನಿಗೆ ಈ ದ್ವಂದ್ವಗಳೇನಿವೆ, ಸುಖ ದುಃಖ ಹಾಗೂ ಅದರ ಕೆಳಗಿರುವಂತಹ ಏನು ಸಾಧನಗಳಿವೆ, ಅವುಗಳ ದ್ವಂದ್ವ ಸದಾಕಾಲ ಇದೆ, ಸದಾಕಾಲ ಇದೆ. ಒಮ್ಮೆ ಸುಖ, ಇನ್ನೊಮ್ಮೆ ದುಃಖ, ಒಮ್ಮೆ ಸುಖ, ಇನ್ನೊಮ್ಮೆ ದುಃಖ. ಒಮ್ಮೆ ಲಾಭ, ಭಾರೀ ಉತ್ತಮವಾದ ಲಾಭವಾಯಿತು, ಸಂಪತ್ತು ಸಿಕ್ಕಿತು, ಕೀರ್ತಿ ಬಂತು, ಪ್ರತಿಷ್ಠೆ ದೊರೆಯಿತು. ಇನ್ನೊಮ್ಮೆ ಹಾನಿಯಾಯಿತು, ಅನೇಕ ಕಷ್ಟಗಳು ಆಪತ್ತುಗಳು ಬರ್ತದೆ. ಮತ್ತೊಮ್ಮೆ ಪ್ರಿಯ, ಬೇಕಾದದ್ದೇನೋ ಆಗ್ತಾ ಹೋಗುತ್ತೆ, ಆಗ್ತಾ ಹೋಗ್ತದೆ, ಆಗ್ತಾ ಹೋಗ್ತದೆ. ಮತ್ತೊಮ್ಮೆ ದ್ವೇಷ್ಯವಾದದ್ದು, ಬೇಡವಾದದ್ದು. ಯಾವುದು ಬೇಡ, ಬೇಡವಾದ ಶತ್ರುಗಳು ಹತ್ರ ಬರ್ತಾರೆ, ಬೇಡವಾದ ಜನ ತನ್ನ ಸುತ್ತಲಿರ್ತಾರೆ. ಯಾರು ಕೆಟ್ಟವರೋ ಅಂಥ ತನಗೆ ದ್ವೇಷಿಗಳೋ ಅಂಥವರ ಮಧ್ಯದಲ್ಲಿ ಅವನಿಗೆ ಕೆಲಸ ಮಾಡಬೇಕಾಗತ್ತೆ, ಇರಬೇಕಾಗುತ್ತದೆ. ಪ್ರಿಯ ದ್ವೇಷಗಳ ಮಧ್ಯದಲ್ಲಿ ಇರ್ತಾನೆ. ನೋಡಿ, ದ್ವಂದ್ವಗಳು ಬಹಳ ವಿಚಿತ್ರವಾಗಿವೆ. ದ್ವಂದ್ವಗಳು ನಮ್ಮ ಕೈಯಲ್ಲಿಲ್ಲ. ಅದು ಮಾನಸಿಕವಾದ ದ್ವಂದ್ವಗಳು ಹೌದು, ಹೊರಗಿನ ದ್ವಂದ್ವಗಳು ಹೌದು. ಹೊರಗೂ ವಾಸ್ತವಿಕವಾಗಿಯೂ ಕೂಡ ಅನೇಕ ತರಹದ ದ್ವಂದ್ವಗಳೆಲ್ಲ ಇದೆ. ಹೇಳ್ತಾನೆ ವಿದುರ, ಎಷ್ಟು ಉತ್ತಮವಾಗಿದೆ ನೋಡಿ. ಲಾಭ ಹಾನಿ, ಪ್ರಿಯ ದ್ವೇಷ, ಜರ ಮುಪ್ಪು, ತಾರುಣ್ಯ, ಒಂದು ಕಡೆಗೆ ಮರಣ, ಇನ್ನೊಂದು ಕಡೆಗೆ ಜೀವನ. ವಿಷಹೇರನ್ ಭಯಾಮರ್ಷವು, ಭಯ, ಒಂದು ಕಡೆಗೆ ಭಯವಿದೆ, ಇನ್ನೊಂದು ಕಡೆಗೆ ಅಭಯವಿದೆ, ಮತ್ತೊಂದು ಕಡೆಗೆ ಅಮರ್ಷ, ಅಸಹನೆ ಇದೆ, ಸಹನೆ ಇನ್ನೊಂದು ಕಡೆಗಿದೆ. ಹೀಗೆ ಕ್ಷುತ್ಪಿಪಾಸೆ, ಹಸಿವು ಬಾಯಾರಿಕೆ. ಒಮ್ಮೆ ಹಸಿವಾಗತ್ತೆ, ಇನ್ನೊಮ್ಮೆ ಬಾಯಾರಿಕೆ ಆಗತ್ತೆ. ಮದ ಉನ್ಮಾದ ಇರ್ತದೆ. ಮತ್ತೊಮ್ಮೆ ಒಂದು ಕಾಲಕ್ಕೆ, ಇನ್ನೊಂದು ಕಾಲಕ್ಕೆ ಸೋರಿ ಹೋಗಿರ್ತಾನೆ, ತಗ್ಗಿ ಬಗ್ಗಿ ನಡೀತಾ ಇರ್ತಾನೆ. ನಾನೇನೂ ಅಲ್ಲ, ನನ್ನ ಕೆಲಸ ಏನೂ ಆಗುವುದಿಲ್ಲ ಅಂತ ಒಮ್ಮೆ ಅನ್ಕೋತಾನೆ. ಇನ್ನೊಮ್ಮೆ ಅಹಂಕಾರದಿಂದ ಮನುಷ್ಯ ತಲೆ ಎತ್ತಿ ನಡೀತಾನೆ ಸೊಕ್ಕಿನಿಂದ. ಅರತಿಶ್ಚ, ತೃಪ್ತಿಯೇ ಇಲ್ಲ, ಸಮಾಧಾನವೇ ಇಲ್ಲ, ಬೇಚೈನ್ ಆಗಿರ್ತಾನೆ, ರೆಸ್ಟ್ಲೆಸ್ ಆಗಿರ್ತಾನೆ. ಆ ತರಹದ ವೃತ್ತಿ ಒಮ್ಮೆ. ತಂದ್ರೀಚ, ಮತ್ತೊಮ್ಮೆ. ಹೀಗೆ ಕಾಮ ಕ್ರೋಧ ಕ್ಷಯ, ಏನೂ ಇಲ್ಲದೆ ಸೋತು ಹೋಗಿರ್ತಾನೆ. ಯಾವುದು ಹಣ ಇಲ್ಲ, ಕಾಸಿಲ್ಲ, ಇದ್ದ ಮನೆ ತನ್ನ ಹೆಸರಿಗೆ ಬರಲೇ ಇಲ್ಲ, ಹೆಂಡತಿಯನ್ನ ಕಳಕೊಂಡ, ಮಕ್ಕಳು ಎಂದೋ ದೂರವಾಗಿದ್ದಾರೆ, ಆರೋಗ್ಯ ಚೆನ್ನಾಗಿಲ್ಲ. ಹೀಗೆ ಒಂದೊಂದು ಕ್ಷಯವಾಗ್ತಾ ಇರ್ತದೆ. ಇನ್ನೊಮ್ಮೆ ಉದಯ, ಭಾರಿ ಉತ್ತಮವಾದದ್ದು. ಒಳ್ಳೆ ಹೆಂಡತಿ, ಬೇಕಾದಷ್ಟು ಮಕ್ಕಳು, ಸಂಪತ್ತು ಬೇಕಾದಷ್ಟಿದೆ, ಮನೆ ಸಿಕ್ಕಿದೆ, ಬಂದಿದೆ, ಬೇಕಾದಷ್ಟು ಎಲ್ಲ ಸಮೃದ್ಧಿ ಇರ್ತದೆ ಒಂದು ಕಾಲಕ್ಕೆ. ಇನ್ನೊಂದು ಕಾಲಕ್ಕೆ ಏನೂ ಇರುವುದಿಲ್ಲ. ಹೀಗೆ ಇದು ಎಲ್ಲವೂ ಕೂಡ ಪರ್ಯಾಯವಾಗಿ ನಡೀತಾ ಇರ್ತದೆ. ಯಾವುದೂ ಪರ್ಮನೆಂಟ್ ಅಲ್ಲ, ಯಾವುದೂ ಖಾಯಂ ಅಲ್ಲ, ಯಾವುದೂ ಖಚಿತವಾಗಿಲ್ಲ. ಈ ಕ್ಷಣಕ್ಕಿದೆ ಅಂದರೆ ನಾಳೆ ಇಲ್ಲ ಅಂತ ಆಗಬಹುದು. ಯಾವ ಕ್ಷಣಕ್ಕೂ ಪಲ್ಲಟವಾಗುವ ಸಂಭವ ಇದೆ. ಆದ್ದರಿಂದ ಮನುಷ್ಯ ಈ ದ್ವಂದ್ವದ ಮಧ್ಯದಲ್ಲಿ ಸಿಕ್ಕು ಬಿದ್ದದ್ದಕ್ಕಾಗಿ ತನ್ನನ್ನು ತಾನು ಸ್ಥಿರವಾಗಿ ಹಿಡಿದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆಗುವುದಿಲ್ಲ. ಇದೇ ಸಂಸಾರ. ಒಂದರ್ಥದಲ್ಲಿ ಸಂಸರಣ ಇದೆ. ಸಂಸರಣ ತಿರುಗ್ತಾ ಇರೋದು, ಪೆಂಡ್ಯುಲಮ್ಮಿನಂತೆ ತಿರುಗ್ತಾ ಇರೋದು ಭೂಮಿಯಲ್ಲಿ, ಸಂಸಾರದಲ್ಲಿ, ಜಗತ್ತಿನಲ್ಲಿ ಇರುವಾಗ. ಇನ್ನೊಂದು ಸಂಸಾರ ಅರ್ಥ, ಸ್ವರ್ಗಕ್ಕೆ ಹೋದ ಪುಣ್ಯ ಮಾಡಿದ್ದಕ್ಕೆ, ನರಕಕ್ಕೆ ಹೋದ ಪಾಪ ಮಾಡಿದ್ದಕ್ಕೆ. ಪುಣ್ಯ ಪಾಪಗಳ ಎರಡರ ಮಿಶ್ರ ರೂಪವಾದ ಫಲ ಭೂಮಿಯಲ್ಲಿ ಅನುಭವಿಸಿದ. ಹೀಗಾಗಿ ತ್ರಿದೀವ ನಿರಯ ಭೂಗಳಲ್ಲಿ ಸದೈವ ಸಂಚಾರ ಮಾಡ್ತಾ ಇರ್ತಾನೆ. ಸಂಸ್ಕೃತಿ ಸಂಸಾರ ಇವು ಯಾವಾಗಲೂ ಅವನಿಗಿದೆ. ಅಂದಮೇಲೆ ಇದರಿಂದ ಬಿಡುಗಡೆ ಆಗೋದು ಇದರಿಂದ ಏನು ಮಾಡಿದರೆ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ? ಒಂದೇ ಒಂದು ಮಾಡಿದರೆ
ಅದು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ದೇವರನ್ನು ಕಾಣ್ತಾ ಕೂತಾಗ ಮಾತ್ರ ಇದು ಯಾವ ಇವುಗಳ ಲೇಪ ಆಗದೆ ಸದೈವ ನಿರಂತರ ಚಿರಂತನವಾಗಿ ಭಗವತ್ಪರನಾಗಿ ಭಗವಂತನ ಧ್ಯಾನದಲ್ಲಿ ಅವನು ಆನಂದದಲ್ಲಿ ಇರಬಹುದು. ಅದು ಒಂದೇ ಒಂದು ಮಾರ್ಗ, ಬೇರೆ ಮಾರ್ಗಗಳಿಲ್ಲ. ಹಾಗಾಗಿ ಅದು ಉತ್ತಮವಾದಂತಹ ಮಾರ್ಗ. ಆ ಅಧ್ಯಾತ್ಮ ಮಾರ್ಗದಿಂದ, ಸಾಧನ ಮಾರ್ಗದಿಂದ ಮನುಷ್ಯ ಎತ್ತರಕ್ಕೆ ಹೋಗ್ತಾನೆ. ಶಾಸ್ತ್ರವನ್ನು ಕೇಳಿ, ಪುಣ್ಯವನ್ನು ಮಾಡಿ, ಧರ್ಮವನ್ನು ಮಾಡಿ, ಗುರುಗಳ ಹಿರಿಯರ ಜ್ಞಾನಿಗಳ ಸೇವೆಯನ್ನು ಮಾಡಿದಾಗ ಇವುಗಳನ್ನು ಪೂರ್ಣ ಪರಿಹಾರ ಮಾಡಲಿಕ್ಕಾಗದೇ ಇದ್ದರೂ ಅವುಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಬರ್ತದೆ. ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೇವೆ ಮಾಡಿದ ತಕ್ಷಣಕ್ಕೆ ಎಲ್ಲ ಕಷ್ಟಗಳ ಪರಿಹಾರವಾಯಿತು, ಹೋಯಿತು ಅಂತ ತಿಳಿಬೇಡಿ. ಕಷ್ಟಗಳು ಹೋಗಬಹುದು, ಹೋಗದೇ ಇರಬಹುದು. ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ರೆ ನಮಗೆ ತೊಂದರೆ ಆಗತ್ತೆ. ಅನೇಕ ಜನ ವಾದ ಹಾಕ್ತಾರೆ, ದೇವರನ್ನು ನಂಬಿದವರಿಗೆ ಪಾಂಡವರಿಗೆ ಕಷ್ಟ ಬರಲಿಲ್ವೇ ಅಂತ ಕೇಳ್ತಾರೆ. ಬಂತು. ಇಲ್ಲ, ಅದು ಪರಿಹಾರವಾಗತ್ತೆ ಅಂತ ಹೇಳಿದರೆ 13 ವರ್ಷಗಳವರೆಗೆ ಪರಿಹಾರವಾಗಲಿಲ್ಲಲ್ಲ. ಹೌದು, ಪರಿಹಾರವಾಗಲಿಲ್ಲ. ಹಾಗಾದರೆ 13 ವರ್ಷವಾದ ಮೇಲೆ ಕಾಲ ಬದಲಾಗತ್ತೆ. ಆಯಿತು, ಬದಲಾಯಿತು, ಹೋಯಿತು. ಅದೇನು ದೇವರನ್ನು ನಂಬಬೇಕು ಅಂತ ಏನು ಅಭಿಪ್ರಾಯ, ಏನದು ಅಗತ್ಯ? ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಹೇಳುವ ಮಾತೇನು ಅಂದರೆ, ನಾವು ದೇವರನ್ನು ನಂಬುವುದೇನಿದೆ ಇದು ಕಷ್ಟಗಳ ಪರಿಹಾರವನ್ನು ಮಾಡ್ತದೆ, ಅದರಲ್ಲಿ ಏನು ಸಂದೇಹವಿಲ್ಲ. ಕಷ್ಟಗಳ ಪರಿಹಾರ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಪ್ರಾರಬ್ಧ ಪ್ರಬಲವಾಗಿದೆ, ಆ ಪ್ರಾರಬ್ಧವನ್ನು ನೂಕಿ ಹಾಕುವಷ್ಟು, ಅದನ್ನು ಪೂರ್ಣ ತಳ್ಳಿ ಹಾಕುವಷ್ಟು ನಮ್ಮಲ್ಲಿ ಅಷ್ಟು ಪುಣ್ಯ ಇಲ್ಲ, ನಾವು ಮಾಡಿಲ್ಲ ಅಷ್ಟು. ಆ ಪುಣ್ಯವನ್ನು ಮಾಡದೇ ಇದ್ದದ್ದಕ್ಕಾಗಿ ಅದನ್ನು ತಳ್ಳಿ ಹಾಕ್ಲಿಕ್ಕಾಗುವುದಿಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಒಂದು ನೀರಿದೆ, ನೆಲದಲ್ಲಿ ನೀರು. ಸಣ್ಣ ಸಣ್ಣ ಉದಾಹರಣೆಗಳನ್ನು ತೆಗೆದುಕೊಂಡ್ರು ನಾವು ಅರ್ಥ ಮಾಡ್ಕೋಬಹುದು. ಆದರೆ ನಾವು ಇದನ್ನು ಅಧ್ಯಾತ್ಮಕ್ಕೆ ಅನ್ವಯಿಸಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ದೇವರ ನಾಮಸ್ಮರಣೆ ಮಾಡಿದರೆ, ಒಂದು ಪವಮಾನ ಹೋಮ ಮಾಡಿದರೆ ಪಾಪ ಪರಿಹಾರವಾಗಿ ನಮ್ಮ ಕಷ್ಟಗಳೆಲ್ಲ ಹೋಗಿ ನಾವು ಸುಖದಲ್ಲಿ, ಸಮೃದ್ಧಿಯಲ್ಲಿ, ಸಂಪತ್ತಿನಲ್ಲಿ ಓಲಾಡಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ. ಸರಿಯಲ್ಲ ಅದು. ನಾವು ಸರಿಯಾದ ಲಾಜಿಕ್ ನಮಗೆ ಬೇಕಲ್ಲ, ರ್ಯಾಷನಲ್ ಆಗಿ ನಾವು ವಿಚಾರ ಮಾಡಬೇಕಲ್ಲ. ನಾವು ದೇವರ ಸ್ಮರಣೆ ಮಾಡಿದೆ, ಸತ್ಯನಾರಾಯಣ ಪೂಜೆ ಮಾಡಿದೆ, ರಾಯರಿಗೆ ಪ್ರದಕ್ಷಿಣೆ ಹಾಕಿದೆ, ನಮಸ್ಕಾರ ಮಾಡಿದೆ, ಶನಿ ಹೋಮ ಮಾಡಿದೆ, ಎಲ್ಲ ಕಷ್ಟಗಳ ಪರಿಹಾರವಾಗಲಿಲ್ಲ ಅಂತ ಹೇಳಿ ನಾವು ದೂರ್ತೇವೆ. ಈಗ ನೆಲದಲ್ಲಿ ನೀರಿದೆ, ಹೊಲಸಿದೆ. ನೀರು ಹೊಲಸು ಕೊಳಚೆ ಬಿದ್ದಾಗ ನೀವೇನು ಮಾಡ್ತೀರಿ? 1-2 ಹನಿ ಬಿದ್ದಿತ್ತು ಅಂದ್ರೆ ಒಂದು ಸಣ್ಣ ಬಟ್ಟೆ ತಗೊಂಡು ಒರೆಸಿ ಬಿಡ್ತೀರಿ. ಒರೆಸ್ಲಿಕ್ಕಾಗತ್ತೆ. ಹೆಚ್ಚು ನೀರಿದ್ರೆ ಬಟ್ಟೆ ದೊಡ್ಡದು ಬೇಕು. ಬಹಳ ನೀರಿದ್ರೆ ಏನು ಮಾಡಿದ್ರು ಗಂಟೆಗಳವರೆಗೆ ನೀರು ಹೋಗುವುದಿಲ್ಲ. ಸಣ್ಣ ಸಣ್ಣ ದೃಷ್ಟಾಂತಗಳನ್ನು ತೆಗೆದುಕೊಳ್ಳೋಣ. ಒಬ್ಬ ರೋಗಿ, ಅವನಿಗೆ ಡಯಾಬಿಟೀಸ್ ಇದ್ದಂತಹ ಮನುಷ್ಯನಿಗೆ ರೋಗವಾಗಿದೆ ಅಂತ ಅನ್ನೋದಕ್ಕಾಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಇಷ್ಟು ಇನ್ಸುಲಿನ್, ಅವನಿಗೆ 4 ಪಾಯಿಂಟ್ ಇನ್ಸುಲಿನ್, ಇನ್ಸುಲಿನ್ ತೆಗೆದುಕೊಂಡ್ರೆ ಸಾಕು, 5 ಪಾಯಿಂಟ್ ತೆಗೆದುಕೊಂಡ್ರೆ ಸಾಕು ಹೇಳ್ತಾರೆ. ಗುಣವಾಗುವುದಿಲ್ಲ. ಆಗ ಮತ್ತೆ ಡಾಕ್ಟರ್ ಹತ್ರ ಹೋಗಬೇಕು. ಡಾಕ್ಟರ್ ಹೇಳ್ತಾನೆ, ಇಲ್ಲ, ಇದು ಸಾಲುವುದಿಲ್ಲ, ನಿನಗೆ 10 ಪಾಯಿಂಟ್ ತೆಗೆದುಕೊಳ್ಬೇಕು ಅಂತ. ನಾನು ನೋಡಿದ್ದೀನಿ 30 ಪಾಯಿಂಟ್ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತೆಗೆದುಕೊಳ್ಳುವಂತಹ ಪೇಷಂಟ್ಸ್ ಇದ್ದಾರೆ, ಡಯಾಬಿಟಿಕ್ ಪೇಷಂಟ್ಸ್. ಅಂದ್ರೆ ಏನಾಯ್ತು? 5 ಪಾಯಿಂಟ್ ತೆಗೆದುಕೊಂಡ್ರೆ ಗುಣವಾಗದಿದ್ದಂತಹದ್ದು ಔಷಧವೇ ಸರಿ ಅಲ್ವಾ? ತಪ್ಪ ಅದು? ಔಷಧ ಅಲ್ಲ. ಇಟ್ ಇಸ್ ನಾಟ್ ದ ಕ್ವೆಶ್ಚನ್, ಇಟ್ ಇಸ್ ನಾಟ್ ದ ಡಿಫೆಕ್ಟ್ ಇನ್ ದ ಡ್ರಗ್ ಆರ್ ದ ಮೆಡಿಸಿನ್, ಇಟ್ ಇಸ್ ದ ಡಿಫೆಕ್ಟ್ ಇನ್ ದ ಡೋಸೇಜ್. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಬಿ ಲಾಜಿಕಲ್, ಬಿ ರ್ಯಾಷನಲ್. ಡೋಸೇಜಿನಲ್ಲಿ ಕಮ್ಮಿ ಇದೆ. ನಾವು ದೇವರ ಸ್ಮರಣೆ ಮಾಡಬೇಕು, ದೇವರ ನಮಸ್ಕಾರ ಹಾಕಲಿ, ದೇವರು ಪರಿಹಾರ ಮಾಡ್ತಾನೆ ಕಷ್ಟವನ್ನ. ಬೆಳಿಗ್ಗೆ ಒಂದು 5 ಸಲ ನಾವು ನಾರಾಯಣ ನಾರಾಯಣ ಅಂತಂದ್ರೆ ಪರಿಹಾರವಾಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ. ಮಾಡಿದ ಪಾಪ ಗುಡ್ಡದಷ್ಟು ಬಂದ ಆಪತ್ತು ಭಾರೀ ಆಪತ್ತಿದೆ. ಘೋರವಾದಂತಹ ಸಿಡಿಲು ಬಡದಂತೆ ಆಪತ್ತು ಬಂದಿದೆ. ಅದಕ್ಕೆ ನಾವು ಅತಿ ಸುಲಭವಾಗಿ ಸಣ್ಣ ಮಾತಿನೊಳಗೆ ಕೆಲಸ ಬಗೆಹರಿಸುವಂತಂದ್ರೆ ಹೇಗಾಗತ್ತೆ? ಆಗುವುದಿಲ್ಲ. ಸೊ ಡೋಸೇಜ್ ಶುಡ್ ಬಿ ಇನ್ಕ್ರೀಸ್ಡ್. ಡೋಸೇಜ್ ಹೆಚ್ಚಾಗಬೇಕು. ಇಟ್ ಇಸ್ ಕಾಮನ್ ಸೆನ್ಸ್. ಯಾಕರ್ಥವಾಗುವುದಿಲ್ಲ? ದೇವರ ನಾಮಸ್ಮರಣೆ ಮಾಡಿದರೆ ಕಷ್ಟಗಳ ಪರಿಹಾರವಾಗತ್ತೆ. ಇದು ದೇವರ ನಾಮಸ್ಮರಣೆ, ಇದು ಔಷಧ. ಕಷ್ಟಗಳು ಇದು ರೋಗ. ಕಷ್ಟಗಳೆಂಬ ರೋಗಕ್ಕೆ ದೇವರ ಔಷಧಿಯನ್ನು, ದೇವರ ನಾಮಸ್ಮರಣೆ ಎಂಬ ಔಷಧಿಯನ್ನು ತೆಗೆದುಕೊಳ್ಳಬೇಕು. ಎಸ್, ಇದು ಪ್ರೂವನ್, ಇದು ಸಿದ್ಧವಾದ ಔಷಧ. ಇದು ಸಿದ್ಧವಾದ ಔಷಧ, ಇದರಲ್ಲಿ ಚರ್ಚೆ ಇಲ್ಲ. ಇದು ಎಲ್ಲರೂ ಅನುಭವಿಸಿದ್ದಾರೆ. ಇದನ್ನು ಲಕ್ಷ ಜನ ತೆಗೆದುಕೊಂಡಿದ್ದಾರೆ. ಆದರೆ ದ ಕ್ವೆಶ್ಚನ್ ಆಫ್ ಡೋಸೇಜ್. ಹಾಗಾದರೆ ಎಷ್ಟು ಡೋಸು ನಾವು ತೆಗೆದುಕೊಳ್ಳಬೇಕು? ಎಷ್ಟು ನಾಮಸ್ಮರಣೆ ಮಾಡಬೇಕು? ಎಷ್ಟು ಜಪ ಮಾಡಬೇಕು? ಎಷ್ಟು ಪಾರಾಯಣ? ಎಷ್ಟು ಪುರಶ್ಚರಣ? ಎಷ್ಟು ಪ್ರದಕ್ಷಿಣೆ? ಎಷ್ಟು ನಮಸ್ಕಾರ? ಅದರ ಮೇಲೆ ಅವಲಂಬಿಸಿದೆ. ನಮ್ಮ ಕಷ್ಟಗಳೆಷ್ಟೋ ಅದಕ್ಕೆ ತಕ್ಕಂತೆ ನಾವು ಮಾಡಬೇಕು.
ಅದನ್ನು ಮಾಡದೆ ನಾನು 7 ಪ್ರದಕ್ಷಿಣೆ ಹಾಕಿದೆ, 9 ಪ್ರದಕ್ಷಿಣೆ ಹಾಕಿದೆ, ನನ್ನ ಎಲ್ಲ ಆಪತ್ತುಗಳು ಪರಿಹಾರವಾಗಲಿ ಅಂತಂದ್ರೆ ಯಾಕಾಗತ್ತೆ? ಆಗುವುದಿಲ್ಲ. ಹಾಗಾದರೆ ಅದನ್ನು ನಾವು ದೂರುವುದು ಯಾಕೆ? ದೇವರ ಮೇಲೆ, ನಾಮಸ್ಮರಣೆಗೆ, ಧರ್ಮಕ್ಕೆ ಅದನ್ನು ಯಾಕೆ ಹಳಿಯೋದು? ಅದನ್ನು ನಿಂದೆ ಮಾಡಿ ಏನು ಪ್ರಯೋಜನವಿದೆ? ವಿ ಆರ್ ಇನ್ ಫಾಲ್ಟ್. ನಮ್ಮಲ್ಲಿ ತಪ್ಪಿದೆ. ಡಾಕ್ಟರ್ ಹೇಳ್ತಾನೆ 10 ಪಾಯಿಂಟಿನ ಹ್ಯೂಮಿನ್ಸಿಲಿನ್ ಅಥವಾ ಏನೋ ಹೌದು ಔಷಧಿ 3 ಪಿಲ್ ತೆಗೆದುಕೊಳ್ಬೇಕು, ಗುಳಿಗೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾನೆ. ನಾವು ಅರ್ಧ ತಗೊಂಡ್ರೆ ಗಿರ್ಧ ತಗೊಂಡ್ರೆ ಆಗುವುದಿಲ್ಲ, ಕೆಲಸ ಆಗುವುದಿಲ್ಲದು. ಹಾಗೆ ಯಾವ ಸಾಧನೆಗೆ ಎಷ್ಟು ಕಷ್ಟ ಬಂದಿದೆ, ಅದಕ್ಕೆ ಹಿನ್ನೆಲೆಯಲ್ಲಿರುವ ಪಾಪ ಎಷ್ಟಿದೆ, ಆ ಘೋರವಾದ ಪಾಪಕ್ಕೆ ತಕ್ಕಂತೆ ನಾವು ಸಾಧನೆ ಮಾಡಿದಾಗ ನಮಗೆ ನಿಶ್ಚಿತವಾಗಿ ಫಲ ಸಿಗಬೇಕು, ಅದರಲ್ಲಿ ವಿವಾದವಿಲ್ಲ. ಹೀಗಾಗಿ ತಕ್ಕ ಸಾಧನೆಯನ್ನು ನಾವು ಮಾಡದೆ ಕಿರಿಚಿದ್ರೆ ಯಾರು ಕೇಳೋರಿದ್ದಾರೆ? ಯಾರೂ ಕೇಳುವುದಿಲ್ಲ. ತಕ್ಕ ಸಾಧನೆಯನ್ನು ಮಾಡಬೇಕು. ಕಿರಿಚಿ ಪ್ರಯೋಜನವಿಲ್ಲ. ಈಗ ಸ್ಟೇಷನ್ನಲ್ಲಿ ಮಷೀನ್ ಹಾಕಿದ್ದಾರೆ. ಏನು, ನಿನಗೆಲ್ಲಿ ಹೋಗಬೇಕು? CST ಛತ್ರಪತಿ ಶಿವಾಜಿ ಟರ್ಮಿನಸ್ಸಿಗೆ ನಿನಗೆ ಹೋಗಬೇಕಾಗಿದೆ. ಹಣ ಎಷ್ಟು? ಇಷ್ಟು. ಅದಕ್ಕೆ ಎಷ್ಟು ಟೆಂಡರ್ ಮಾಡಬೇಕು? ನೀನು ಇಷ್ಟು ಟೆಂಡರ್ ಮಾಡಬೇಕು. ನೀನು ಮಾಡಿದ್ದೆಷ್ಟು? 6 ರೂಪಾಯಿ. 2 ರೂಪಾಯಿ ನೀನು ಟೆಂಡರ್ ಮಾಡಿದೆ. CSTಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ನಿನಗೆ. ಅದಕ್ಕೆ ಇಷ್ಟು ಹಣ ಕಟ್ಟಬೇಕು. ಅದಕ್ಕೆ ಹಾಗಾಗಿ ಆ ಹಣ ಕಟ್ಟಬೇಕಾದಷ್ಟು ನೀನು ಕಟ್ಟದೇ ಇದ್ರೆ ನಿನಗೆ ಆ ಟಿಕೆಟ್ ಬರುವುದಿಲ್ಲ, ನಿನಗೆ ಸಿಗುವುದಿಲ್ಲ ನಿನಗೆ. ಇಟ್ ಈಸ್ ದಟ್ ಸಿಂಪಲ್. ಹಾಗಾಗಿ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವವರೆಗೆ ಧರ್ಮದ ಮೇಲೆ ಶಾಸ್ತ್ರದಲ್ಲಿ ಗುರುಗಳ ಮೇಲೆ ನಮಗೆ ನಂಬಿಕೆ ಬರುವುದಿಲ್ಲ. ಇಷ್ಟು ಸ್ಪಷ್ಟವಾದ ಇದು ಕ್ಲಿಯರ್ ಆದಂತಹ ಒಂದು ಕಾರ್ಯಕಾರಣ ಭಾವ ಇದೆ, ಕಾಸ್ ಅಂಡ್ ಇಫೆಕ್ಟ್ ರಿಲೇಷನ್ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಮರಿಬಾರ್ದು, ಸರಿಯಾಗಿ ತಿಳ್ಕೋಬೇಕು. ತಪ್ಪು ತಿಳಿದು ನಾವು ವಿನಾಕಾರಣವಾಗಿ ಶಾಸ್ತ್ರ, ಧರ್ಮ, ಗುರುಗಳು, ದೇವರು ಅವುಗಳನ್ನು ನಿಂದೆ ಮಾಡಿ ಇದೆಲ್ಲ ಅಂಧಶ್ರದ್ಧೆ ಅಂತ ಹೇಳ್ತಾ ನಾವು ಹೋಗುವುದರಲ್ಲಿ, ಓಡಾಡುವುದರಲ್ಲಿ ಅರ್ಥವಿಲ್ಲ. ಸರಿಯಾಗಿ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಸಾಧನೆಯನ್ನು ಮಾಡಿದರೆ ಯಾವ ಫಲವೂ ಸಿಕ್ಕೀತು. ಲಾಭಾಲಾಭವು ಪ್ರಿಯದ್ವೇಷ್ಯವು ಯಥೈನಂ ನ ಜರಂತಕವು ವಿಷಹೇರನ್ ಭಯಾಮರಶವು ಕ್ಷುತ್ಪಿಪಾಸೆ ಮದೋದ್ಭವವು ಅರತಿಶ್ಚೈವ ತಂದ್ರಾಚ ಕಾಮಕ್ರೋಧೌ ಕ್ಷಯೋದಯೋ. ಇವುಗಳೆಲ್ಲ ಪರಿಹಾರವಾಗಬೇಕಾದರೆ ಸದೈವ ಇದು ಮನುಷ್ಯನ ಜೀವನದಲ್ಲಿ ನಮ್ಮನ್ನು ಸುತ್ತುವರಿದಿವೆ. ಇದರಲ್ಲಿ ಎಲ್ಲ ನಮ್ಮಿಂದ ಆದದ್ದು, ಯಾವುದು ಹೊರಗಿನಿಂದ ಬಂದದ್ದಲ್ಲ. ಇದು ಮಾತ್ರ ನಾವು ಮರಿಬಾರದು. ಇದು ಸಂಸಾರದಲ್ಲಿರುವಂತಹ ಏನೇ ಸುಖ, ಏನೇ ಕಷ್ಟ ಎಲ್ಲ ನಮ್ಮಿಂದ ಬಂದದ್ದು. ಪರೋ ದದಾತೀತಿ ಕುಬುದ್ಧಿರೇಶ ಸ್ವಕರ್ಮ ಸೂತ್ರಗ್ರಥಿತೋ ಹಿ ಲೋಕಃ. ತಾನು ಮಾಡಿದ ಪುಣ್ಯ ಪಾಪಗಳ ಫಲವಾಗಿ ತಾನು ಇವತ್ತು ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದಾನೆ ಹೊರತು ಇದಕ್ಕೆ ಮತ್ತೊಬ್ಬರು ಯಾರೂ ಜವಾಬ್ದಾರರಲ್ಲ. ಅವನು ನನಗೆ ಕೆಟ್ಟ ಹೆಸರು ಕೊಟ್ಟ, ಇವನು ನನಗೆ ಹಿಂದೆ ಹಾಕಿದ, ಅವನು ನನಗೆ ಹಾನಿ ಮಾಡಿದ, ಇವನು ನನಗೆ ದೋಷ ಕೊಟ್ಟ, ಯಾವುದೂ ಅಲ್ಲ. ಎಲ್ಲ ಮಾತು ಎರಡನೇದು, ಸೆಕೆಂಡರಿ ಇರಬಹುದು. ಅವರೆಲ್ಲ ನಿಮಿತ್ತರು, ಎಲ್ಲರೂ ನಿಮಿತ್ತರೇ. ಆದರೆ ನಮಗಾದದ್ದು ನಮ್ಮ ಪುಣ್ಯದಿಂದ, ನಮ್ಮ ಪಾಪದಿಂದ. ಇದನ್ನು ನಾವು ಮರಿಲಿಕ್ಕಿಲ್ಲ. ಆದ್ದರಿಂದ ನಾವು ನಮ್ಮ ಪಾಪಗಳನ್ನು, ನಮ್ಮ ಪುಣ್ಯವನ್ನು ತಿದ್ದುವುದಕ್ಕೆ, ಪುಣ್ಯವನ್ನು ಹೆಚ್ಚು ಮಾಡುವುದಕ್ಕೆ, ಪಾಪವನ್ನು ಕಮ್ಮಿ ಮಾಡುವುದಕ್ಕಾಗಿ ನಾವು ಪ್ರಯತ್ನಿಸಬೇಕೇ ಹೊರತು ಅದನ್ನು ಬಿಟ್ಟು ಇನ್ನೇನೋ ನಾವು ಸಾಧನೆ ಮಾಡುವುದರಿಂದ ನಮಗೆ ಆಗುವ ಲಾಭ ಕಿಂಚಿತ್ತೂ ಇಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ,